ವೀಕ್ಷಕರಿಗೆಲ್ಲ ಶರಣು. ನಾನಿವತ್ತು ಮೂಳೆಗಳಿಗೆ ಅಧಿಪತಿಯಾದ ಶನಿದೇವನ ಬಗ್ಗೆ ಮಾತಾಡ್ತೀನಿ. ಈಗಿನ ಕಾಲದಲ್ಲಿ ಮೂಳೆ ನೋವು, ಮಂಡಿ ನೋವು, ಕತ್ ನೋವು ಅಂತ ಹೋದರೆ ಅದಕ್ಕೆ ರುಮ್ಯಾಟಿಸಮ್, ಆರ್ಥ್ರೈಟಿಸ್ ಅಂತ ಒಂದು ಹೆಸರುಗಳನ್ನ ಇಟ್ಟು ಅದಕ್ಕೆ ಹಲವಾರು ಮಾತ್ರೆಗಳನ್ನು ನುಂಗಬೇಕಾದಂಥ ಪ್ರಸಂಗ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡೋಣ. ಹಿಂದೆ ಕೂಡ ನಮಗೆಲ್ಲ ಮೈಕೈ ನೋವು ಇರಲಿಲ್ಲ ಅಂತ ಅನ್ನೋದೇನಿಲ್ಲ ಅಲ್ವಾ? ಆಗಿನವ್ರಿಗೂ ಹೊಲದಲ್ಲಿ ಕೆಲಸ ಮಾಡಿ ಸಾಕಾಗಿ ಏನಾದ್ರು ಮೈಕೈ ನೋವು ಬರ್ತಿತ್ತು ಅಥವಾ ಶರೀರದ ಒಳಗಿನ ನೋವುಗಳನ್ನು ಶರೀರ ಹೇಳ್ಕೊಳ್ತಲ್ಲ, ಯಾವುದಾದ್ರೂ ಅಂಗದ ಮೇಲೆ ತನ್ನ ಪ್ರಭಾವನ ಬೀರುತ್ತೆ. ಹೀಗಿರ್ತಿತ್ತು. ಆಗ ಶರೀರದಲ್ಲಿ ನೋವು ಬಂದರೆ ಏನು ಮಾಡ್ತಿದ್ವಿ ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. ಏನು ಮಾಡ್ತಿದ್ವಿ ಗೊತ್ತಾ? ಆಗ ನಮ್ಮ ಹಿರಿಯರು ಹೇಳಿದ ಹಾಗೆ, ಮನೆಯಲ್ಲಿ ಹಿರಿಯರು ಹೇಳಿದಾಗೆ, ಒಂದು ಲೋಟ, ಅದು ಸ್ಟೀಲ್ ಲೋಟನೇ, ನೀರು ತಗೊಂಡು ನಾವು ಹುತ್ತದ ಹತ್ರ ಹೋಗ್ತಾಯಿದ್ವಿ. ಒಂದು ಕರ್ಪೂರ, ಸ್ವಲ್ಪ ಲೋಟದಲ್ಲಿ ನೀರು ತಗೊಂಡು ಹುತ್ತದ ಹತ್ರ ಹೋಗ್ತಾಯಿದ್ದು. ಹುತ್ತದ ಹತ್ರ ಹೋಗಿ ಏನು ಮಾಡ್ತಿದ್ದೋ, ಆ ಕರ್ಪೂರವನ್ನು ಹಚ್ಚಿ, ಹುತ್ತದ ಮುಂದೆ ಕರ್ಪೂರವನ್ನು ಹಚ್ಚಿ ದೇವರನ್ನು ಬೇಡಿಕೊಳ್ತಾಯಿದ್ವಿ. ನಮಗೆ ಈ ಥರ ನೋವಿದೆ, ನಮ್ಮ ನೋವುಗಳನ್ನು ಕಳೆದು ಬಿಡಮ್ಮ ಅಂಥೇಳಿ. ಯಾಕೆಂದರೆ ಆ ನಾಗದೇವತೆ ಅಂತ ನಾವು ಏನು ಹೇಳ್ತೀವಿ, ಇವತ್ತಿಗೂ ಕೂಡ ಪೂಜೆಗೊಳ್ತಾ ಇದ್ದಾಳೆ ತಾಯಿ ಅಲ್ವಾ? ಆ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೈವ ಅಂತ ಕೂಡ ನಾಗದೇವತೆನೇ ಕರೆಯಲಾಗುತ್ತೆ. ಆಕೆಯನ್ನು ಕೇಳಿಕೊಂಡು ನಾವು ಆ ಕರ್ಪೂರವನ್ನು ಹಚ್ಚಿ ಅಲ್ಲಿಂದ ಸ್ವಲ್ಪ ಹುತ್ತದ ಮಣ್ಣನ್ನು ತರ್ತಿದ್ವಿ. ಆ ಲೋಟಕ್ಕೆ ತುಂಬಿಕೊಂಡು ಹುತ್ತದ ಮಣ್ಣನ್ನು ತರ್ತಿದ್ವಿ. ಆಗ ಹುತ್ತದ ಮಣ್ಣಲ್ಲಿ ಅಷ್ಟಾಗಿ ಕಲ್ಲು ಮಣ್ಣು ಅಂಥದ್ದೇನು ಬೆರೀತಾ ಇರಲಿಲ್ಲ. ಆ ಹುತ್ತದ ಮಣ್ಣು ಭಾಳ ಮೃದುವಾಗಿರ್ತಿತ್ತು. ಆದರೂ ಕೂಡ ಅದನ್ನು ಶುದ್ಧೀಕರಿಸಿ ಬಟ್ಟೆಯಲ್ಲಿ ಬಿಡಿದು ಅಂತ ಹೇಳ್ತೀವಿ, ಅಂದರೆ ಈಗ ಜಲಡಿ ಆಡ್ತಾರೆ. ನಾವು ಆವಾಗ ಅದನ್ನು ಸ್ವಚ್ಛ ಮಾಡಿಕೊಂಡು ಅದಕ್ಕೆ ಏನು ಮಾಡ್ತಿದ್ದೋ, ಸ್ವಲ್ಪ ನೀರನ್ನು ಹಾಕಿ ಕಲಸಿ ಅದನ್ನು ಯಾವ ಭಾಗಕ್ಕೆ ನೋವಿರುತ್ತೆ ಆ ಭಾಗಕ್ಕೆ ಹಚ್ಕೊಳ್ತಾಯಿದ್ವಿ. ಅದು ಮಂಡಿ ಆಗಿರ್ಬೋದು, ಬೆನ್ನಾಗಿರ್ಬೋದು, ಹಚ್ಚಿಸ್ಕೊಂಡು ಅದು ಆರಿ ಒಣಗಿ ಒಂದು ಸ್ವಲ್ಪ ತಾನಾಗಿ ಉದುರೋ ತನಕ ಇರ್ತಾಯಿತ್ತು. ಹಿತ್ತಲಲ್ಲಿ ಆವಾಗ ಬಿಸಿಲು ಇರ್ತಿತ್ತು. ಆ ಬಿಸಿಲಿಗೆ ಏನು ಮಾಡ್ತಿದ್ದೋ, ಮೈ ಕೊಟ್ಟು ಕೂತ್ಕೊಳ್ತಾಯಿತ್ತು. ಬೆನ್ನು ಕೊಟ್ಟು ಬಿಸಿಲಲ್ಲಿ ಕೂತ್ಕೊಳ್ಳೋದ್ರಿಂದ ಏನಾಗ್ತಿತ್ತು, ಬೆನ್ನಿನ ಮೂಳೆಗಳಿಗೆ ಕೂಡ ಆ ಬಿಸಿಲು ತಗಲ್ತಾಯಿತ್ತು. ಇದರಿಂದ ಏನಾಗ್ತಿತ್ತು, ನಮಗೆ ಆವಾಗ ಎತ್ತೆಲ್ಲ ಗೊತ್ತಿರಲಿಲ್ಲ, ವಿಟಮಿನ್ ಡಿ ಕೂಡ ಬೆನ್ನು ಮೂಳೆಗಳಿಗೆ ಸಿಗ್ತಾಯಿತ್ತು. ಅದರ ಜೊತೆಗೆ ಇನ್ನೊಂದು ವಿಷಯ, ನಮಗೆ ಗೊತ್ತೇ ಇಲ್ದಿರೋ ವಿಷಯನ ಇವಾಗ ಗೊತ್ತು ಮಾಡ್ಕೊಂಡು ಹೇಳ್ತಾಯಿದ್ವಿ. ಈ ಮೂಳೆಗೆ ಅಧಿಪತಿ ಶನೀಶ್ವರ ಅಂತ ಹೇಳ್ತಾರೆ. ನಮ್ಮ ಮೂಳೆಗಳ ಶರೀರದಲ್ಲಿರೋ ಮೂಳೆಗಳಿಗೆ ಅಧಿಪತಿ ಯಾರು? ಶನಿದೇವ. ಮತ್ತು ಕಬ್ಬಿಣ ಯಾರ ಲೋಹ? ಆಗಿನ ಕಾಲದಲ್ಲಿ ಕಬ್ಬಿಣದ ಲೋಟವನ್ನು, ಅಂದರೆ ಸ್ಟೀಲ್ ಲೋಟ ಅಂತಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದೆ ತಾನೇ. ಸ್ಟೀಲ್ ಲೋಟ ಯಾಕೆ ತೊಗೊಂಡು ಹೋಗುವಂತಿದ್ರು ಅಂತ ಕೂಡ ಗೊತ್ತಿರಲಿಲ್ಲ. ಈಗ ಗೊತ್ತಾಗ್ತಾಯಿದೆ. ಈಗ ಬಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು. ಕಬ್ಬಿಣ ಬಂದು ಯಾವ ಗ್ರಹಕ್ಕೆ ಸಂಬಂಧಪಟ್ಟ ಲೋಹ? ಶನಿ ಗ್ರಹಕ್ಕೆ ಸಂಬಂಧಪಟ್ಟ ಲೋಹ. ಹೌದಾ? ಈ ಲೋಹದಲ್ಲೇ ನಾವು ಆ ಮಣ್ಣನ್ನು ತರ್ತಿದ್ವಿ ಮತ್ತು ಅದನ್ನು ಲೇಪನ ಮಾಡ್ಕೊಳ್ತಾ ಇದ್ವಿ ಅಲ್ಲ. ಹಾಗಾಗಿ ಅದರಿಂದ ಎಷ್ಟೋ ನೋವುಗಳು, ಬಾಡಿ ಪೇಯ್ನ್ ಕಡಿಮೆ ಆಗ್ತಿತ್ತು. ಸ್ವಲ್ಪ ಜಾಸ್ತಿ ತಂದರೆ ದೂರ ಹೋಗೋಕ್ಕಾಗ್ತಿದ್ದೆ, ಸ್ವಲ್ಪ ಜಾಸ್ತಿ ತಂದರೆ ಅದನ್ನೇ ಇಟ್ಕೊಂಡು ಮಾರನೇ ದಿವಸ ಕೂಡ ಕಲಸಿ ಬೆನ್ನಿಗೆ ಹಚ್ಕೊಳ್ತಾಯಿದ್ವಿ. ಎಲ್ಲಿ ನೋವಿದೆ ಅಲ್ಲಿಗೆ ಹಚ್ಕೊಳ್ತಾಯಿದ್ದು. ಮಂಡಿ ನೋವಿದ್ದರೆ ಮಂಡಿ. ಈಗಲೂ ಅದನ್ನು ನೀವೆಲ್ಲ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ. ಒಂದು ಸತಿ ಮಾಡಿ ನೋಡಿದ್ರಲ್ಲಿ ತಪ್ಪೇನು? ಎಷ್ಟೋ ಜನ ಮಡ್ ಬಾತಂತೆ, ಅದಂತೆ ಇದಂತೆ ದುಡ್ಡು ಕೊಟ್ಟು ಮಾಡಿಸ್ಕೋತಾರಪ್ಪ ಅಲ್ವಾ? ನಾವು ದುಡ್ಡು ಕೊಡುವಂಥದ್ದು ಏನಿಲ್ಲಲ್ಲ. ಎಲ್ಲರೂ ಸ್ವಲ್ಪ ಹೊರಗಡೆ ಹೋಗಿ ಎಲ್ಲಿ ಹುತ್ತಗಳು ಕಾಣುತ್ತೆ ನೋಡಿ,
ಅಲ್ಲಿ ಸ್ವಲ್ಪ ಮಣ್ಣನ್ನು ತಗೊಂಡು ಬಂದು ಅದನ್ನು ಕಲಸಿ ನೋವಿರೋ ಜಾಗಕ್ಕೆ ಹಚ್ಚಿ ಬಿಸಿಲಲ್ಲಿ ಕೂತ್ಕೊಳ್ಳಿ. ಬಿಸಿಲಲ್ಲೂ ಆಗೋದಿಲ್ವಾ, ನೆರಳಲ್ಲೇ ಕೂತ್ಕೊಂಡು ಒಣಗಿಸ್ಕೊಳ್ಳಿ. ಬಾತ್ರೂಮಲ್ಲಿ ಕೂತ್ಕೊಂಡು ಹಚ್ಕೊಂಡು ಒಣಗಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ಅದು ಒಣಗಿದ ಮೇಲೆ ಸ್ನಾನ ಮಾಡ್ಕೊಳ್ಳಿ ಅಲ್ಲ. ಹೀಗೆ ಮಾಡೋದ್ರಿಂದ ಒಂದು 8-10 ದಿನ ಮಾಡಿ ನೋಡಿ, ನಿಮ್ಮ ನೋವುಗಳು ಕಡಿಮೆ ಆಗುತ್ತೆ. ಆದ್ದರಿಂದ ನಿಮಗೂ ಸಂತೋಷ ಆಗುತ್ತೆ, ಸಾಲದಕ್ಕೆ ದೈವದಲ್ಲಿ ಭಕ್ತಿ ಕೂಡ ಬರುತ್ತೆ ನಿಮಗೆ. ಹೀಗೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣು.